ಥ್ಯಾಂಕ್ ಯು ಜೀಸಸ್. ಮತ್ತು 13ನೇ ಅಧ್ಯಾಯದಲ್ಲಿ ದೇವರ ವಾಗ್ದಾನ ವಚನ ನಾವು ನೋಡ್ತೇವೆ. ಪರಲೋಕದ ಸಾಮ್ಯದ ಅರ್ಥವನ್ನು ತಿಳಿದುಕೊಳ್ಳುವಂಥ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ, ಬೇರೆಯವರಿಗೆ ಇಲ್ಲ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಪರಲೋಕದ ರಾಜ್ಯದ ಅರ್ಥ, ಆ ಸಾಮ್ಯಗಳ ಅರ್ಥ ತಿಳಿದುಕೊಳ್ಳುವಂತೆ ಆ ಒಂದು ಜ್ಞಾನ ನಿಮಗೆ ಕೊಡಲ್ಪಟ್ಟಿದೆ, ಬೇರೆಯವರಿಗೆ ಇಲ್ಲ ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ದೇವರ ವಾಕ್ಯದಲ್ಲಿ ರಹಸ್ಯ ಗೂಢಾರ್ಥ ತಿಳಿದುಕೊಳ್ಬೇಕಂದ್ರೆ, ದೇವರ ಪರಲೋಕದ ಸಾಮ್ಯದ ಅರ್ಥವನ್ನು ತಿಳಿದುಕೊಳ್ಬೇಕಂದ್ರೆ ನಾವೇನಾಗಬೇಕು? ಯೇಸು ಕ್ರಿಸ್ತನ ಶಿಷ್ಯರಾಗಬೇಕು. ಯಾವ ರೀತಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಆತನ ಎಲ್ಲ ಒಂದು ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳುವಂಥ ಶಕ್ತಿ ದೇವರು ಯಾವ ಥರ ಕೊಟ್ಟರೋ, ಅದೇ ರೀತಿ ಇವತ್ತು ನೀನು ಕೂಡ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದರೆ, ಸೊ ದೇವರು ಆ ಒಂದು ಗೂಢಾರ್ಥಗಳನ್ನು, ರಹಸ್ಯಗಳಲ್ಲಿರುವಂಥ ಆ ಒಂದು ವಾಕ್ಯದ ಅರ್ಥವನ್ನು ನಮಗೆ ತಿಳಿಸಿ ನಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರು ಈ ವಾಕ್ಯದಂತೆ ಆ ವರದಿಂದ, ಆ ಸುವರಗಳಿಂದ, ಆ ಜ್ಞಾನದಿಂದ ನಿಮ್ಮನ್ನು ತುಂಬಿಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್.